ಮಡಗಿದ್ರೆ ಈ ಥರ ತೋಟ ಮಡಗಬೇಕು ಅನ್ನೋದು ಇದಕ್ಕೆ ಹೇಳೋದು. ಯಾಕೆಂದರೆ ಯಾವುದೇ ರೀತಿ ಒಂದು ಚೂರು ಕಳೆ ಇಲ್ದಂಗೆ ನಾನು ಈ ಬೇಸಿಗೆಯಲ್ಲೂ ಈ ರೀತಿ ತೋಟನ ನಾನು ರೆಡಿ ಮಾಡಿರೋಂಥದ್ದು ನೋಡ್ತಾ ಇರ್ಬೋದು. ತುಂಬ ದಿನಗಳಾಗಿತ್ತು ವೀಡಿಯೋ ಮಾಡಿ, ಇವತ್ತು ಒಂದು ವೀಡಿಯೋ ಮುಖಾಂತರ ಬಂದಿದ್ದೇನೆ. ಯಾವ ರೀತಿ ಅಂದರೆ ಈ ಬೇಸಿಗೆ ಸಮಯದಲ್ಲೂ ಏನು ಮಾಡಬೇಕು ಅಂದರೆ ಒಂದು ಅಡಿಕೆ ಗಿಡಕ್ಕೆ ಇರೋವಂಥ ಕಳೆನ ತೆಗಿಬೋದಾ ಅಥವಾ ತೆಗಿಬಾರ್ದಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಅದ್ರ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವತ್ತು ಅಡಿಕೆ ಗಿಡದಲ್ಲಿ ನಾವು ಯಾವ ರೀತಿ ಒಂದು ಕಳೆ ಬೆಳೆಸಿದ್ದೀವಿ ಅಂದರೆ ಸುಮಾರು 1.5 ವರ್ಷದಷ್ಟು ಒಂದು ಕಳೆ ಬೆಳೆದಿರೋಂಥದ್ದು. ಈ ಬೇಸಿಗೆಯಲ್ಲಿ ಈ ಕಳೆನ ತೆಗೆದ್ರೆ ಒಳ್ಳೆಯದಾ ಅಥವಾ ಕೆಡ್ತಾ, ಅಂದರೆ ಗಿಡಕ್ಕೆ ಯಾವ್ದಾದ್ರು ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ರೈತರು ಏನು ಮಾಡ್ತಾರೆ ಅಂದರೆ ಈ ಬೇಸಿಗೆ ಸಮಯದಲ್ಲಿ ಕಳೆನ ತೆಗೆಯಲು ಇಚ್ಛೆ ಪಡಲ್ಲ. ಕಾರಣ ಇಷ್ಟೇ, ಅತಿ ಹೆಚ್ಚಾಗಿ ಬಿಸಿಲು ಬೀಳೋದ್ರಿಂದ ಏನಾಗುತ್ತೆ ಅಂದರೆ ತೇವಾಂಶ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಭೂಮಿಲಿರೋಂಥ ತೇವಾಂಶ ಕಳೆ ಇದ್ದರೆ ಏನೂ ಆಗೋಲ್ಲ. ಆದರೆ ಕಳೆ ತೆಗೆದಾಗ ಏನಾಗುತ್ತೆ, ಮಣ್ಣಲ್ಲಿರೋಂಥ ತೇವಾಂಶ ಕಡಿಮೆ ಆದಾಗ ವಾರಕ್ಕೆ 2 ಅಥವಾ 3 ಬಾರಿ ನೀರು ಬಿಡಬೇಕಾಗುತ್ತೆ ಈ ಬೇಸಿಗೆಯಲ್ಲಿ. ಆ ಕಾರಣದಿಂದಾಗಿ ಸ್ವಲ್ಪ ಜನ ತೆಗೆಯಲು ಪ್ರಾರಂಭಿಸಲ್ಲ. ಆದರೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ದ್ವಿದಳ ಬೆಳೆ ಬೆಳೆದಿರೋದ್ರಿಂದಾಗಿ, ಅಂದರೆ ಒಂದು ಅಡಿಕೆ ಅಥವಾ ಏಲಕ್ಕಿ ಬೆಳೆದಿರೋದ್ರಿಂದಾಗಿ ಕಳೆನ ತೆಗಿಲೇಬೇಕಾಗತ್ತೆ. ಏಕೆಂದರೆ ಅಡಿಕೆಗೆ ಯಾವುದೇ ರೀತಿ ಕಳೆ ಒಂದು ಅಡಿ ಅಂತರದಲ್ಲಿ ಕಳೆ ಇದ್ರೂ ಏನೂ ತೊಂದರೆ ಆಗೋಲ್ಲ. ಆದರೆ ಏಲಕ್ಕಿಗೆ ಏನಾಗುತ್ತೆ ಅಂದರೆ ಕಳೆ ಇದ್ದಾಗ ಬೆಳವಣಿಗೆ ಕಡಿಮೆ ಆಗ್ತಾ ಇರುತ್ತೆ. ಆ ಕಾರಣದಿಂದಾಗಿ ಇವತ್ತು ಅಡಿಕೆ ಗಿಡದಲ್ಲಿರುವಂಥ ಕಳೆನ ತೆಗಿತಾ ಇರೋಂಥದ್ದು. ಯಾವ ರೀತಿ ಕಳೆನ ತೆಗಿತೀವಿ ಅಂತ ವಿಡಿಯೋ ಮುಖಾಂತರ ತಿಳಿಸ್ತಾ ಇರೋಂಥದ್ದು. ನಾವು ಯಾವುದೇ ಆಗಲಿ ಒಂದು ರಾಸಾಯನಿಕ ವಸ್ತುನೇ ಆಗಲಿ ಕಳೆನಾಶಕನೇ ಆಗಲಿ ಬಳಸ್ದಂಗೆ ಒಂದು ಕಳೆನ ಈ ಅಡಿಕೆ ಗಿಡದಲ್ಲಿ ನಿರ್ವಹಣೆ ಮಾಡೋ ಅಂಥದ್ದು. ಮುಖ್ಯವಾಗಿ ಗಮನಿಸ್ಬೋದು, ಪ್ರತಿಯೊಂದು ರೈತರಲ್ಲಿ ಏನು ಅಂದರೆ ಈಗ ಅತಿ ಹೆಚ್ಚಾಗಿ ಬಿಸಿಲು ಬೀಳ್ತಿರೋದ್ರಿಂದಾಗಿ ಪ್ರತಿಯೊಬ್ಬರು ರೈತರು ಬುಡಗಳಲ್ಲಿ ಮಂಚಿಂಗ್ ಮಾಡೋ ಅಂಥದ್ದು. ಅಂದರೆ ಎಲೆ ಮತ್ತು ಈಗೇನೊಂದು ಅಡಿಕೆ ಪಟ್ಟೆಯಲ್ಲಿ ಇರೋಂಥ ಗರಿಯಿಂದಾಗಿ ಏನಂತೆ ಅಡಿಕೆ ಸುತ್ತ ಏನು ಮಾಡ್ತಾರೆ, ಮಂಚಿಂಗ್ ಮಾಡೋ ಅಂಥದ್ದು. ಅದರಿಂದಾಗಿ ಏನಾಗುತ್ತೆ ಅಂದರೆ ತೇವಾಂಶನ ಹಿಡಿದಿಟ್ಕೊಳ್ಳೋವಂಥದ್ದು. ನಾವು ಇವತ್ತು ನೀರು ಬಿಟ್ಟರೆ ಒಂದು 4 ದಿನನಾದರೂ ತೇವಾಂಶ ಬಡ್ಡೆಯಲ್ಲೇ ಇರೋವಂಥದ್ದು. ಅದರಿಂದಾಗಿ ಬೆಳವಣಿಗೆನೇ ಆಗುತ್ತೆ. ಬೇಸಿಗೆಯಲ್ಲಿ ಆರಾಮಾಗಿ ಈಗ ನೀರು ಕಡಿಮೆ ಇದ್ರೂ ಸಹ ಒಂದು ಮುಂದಿನ ದಿನಗಳ ಮಳೆಗಾಲದವರೆಗೂ ನಾವು ಈಗ ಈ ರೀತಿ ಅಡಿಕೆನ ಬೆಳೆಸಲು ಪ್ರಾರಂಭಿಸ್ಬೋದು ಅಂತ. ಅದೇ ಈ ರೀತಿ ನಾವೇನಾದರೂ ಈಗ ಕಸನೆಲ್ಲವ ಕಳೆನ ತೆಗ್ದಾಗ ಏನಾಗುತ್ತೆ ಅಂದರೆ ಅತಿ ಹೆಚ್ಚಾಗಿ ಬಿಸಿಲು ಬೀಳೋದ್ರಿಂದಾಗಿ ಮಣ್ಣಲ್ಲಿರೋಂಥ ತೇವಾಂಶ ಅತಿ ಹೆಚ್ಚಾಗಿ ಬೇಗ ಕಡಿಮೆ ಹೋಗುವಂಥದ್ದು. ವಾರಕ್ಕೆ 3 ಬಾರಿ ಅಥವಾ 4 ಬಾರಿನಾರು ನೀರು ಬಿಡಬೇಕಾಗುತ್ತೆ ಅದರಿಂದಾಗಿ. ಆದರೆ ಈಗ ನಮಗೆ 2 ದ್ವಿದಳ ಬೆಳೆ ಇರೋದ್ರಿಂದಾಗಿ ಕಾರಣ ಇಷ್ಟೇ, 2 ದ್ವಿದಳ ಬೆಳೆಯಿಂದಾಗಿ ನಾವು ನೀರು ಸರಿಸಮನಾಗಿ ವಾರಕ್ಕೆ 3 ಬಾರಿನಾರು ನಾವು ಏಲಕ್ಕಿ ಕೊಡಬೇಕಾಗಿರೋದ್ರಿಂದಾಗಿ ನನಗೆ ತೋಟವನ್ನು ಸ್ವಚ್ಛತೆ ಅನ್ನೋದಕ್ಕಿಂತ ಕಳೆನ ನಿರ್ವಹಣೆ ಮಾಡ್ಕೊಂಡು ನನಗೆ ಏಲಕ್ಕಿ ಗಿಡನೂ ಬರಬೇಕು, ಆಗ ಅಡಿಕೆ ಗಿಡನೂ ಬೆಳವಣಿಗೆ ಆಗಬೇಕು ಅನ್ನೋ ಕಾರಣದಿಂದಾಗಿ ಕಳೆನ ತೆಗಿತಾ ಇರೋಂಥದ್ದು. ಈ ಕಳೆ ತೆಗೆಯೋದ್ರಿಂದಾಗಿ ಏನಾದ್ರು ಅನುಕೂಲ ಇದೆಯಾ ಅನಾನುಕೂಲ ಇದೆಯಾ ಅಂದರೆ ಅದೇ ನಾನು ಹೇಳ್ದಂಗೆ ನೀರು ಅತಿ ಹೆಚ್ಚಾಗಿ ಇದ್ದವ್ರಿಗೆ ಏನಾಗುತ್ತೆ ಅಂದರೆ ವಾರಕ್ಕೆ 3 ಬಾರಿ ಬಿಡೋದ್ರಿಂದಾಗಿ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಹಾಗೂ ಅತಿ ಹೆಚ್ಚಾಗಿ ಬಿಸಿಲು ಬೀಳೋದ್ರಿಂದಾಗಿ ತೇವಾಂಶ ಅಂದರೆ 3 ದಿನಕ್ಕೆ ಬಿಡೋದ್ರಿಂದಾಗಿ ತೇವಾಂಶನೂ ಇರುತ್ತೆ. ಅದೇ ಕಡಿಮೆ ನೀರಿದ್ದು ಕಳೆನೂ ತೆಗೆದು ನಾವು ನೀರು ಏನಾದ್ರು ಬಿಡದೆ ಹೋದರೆ ಅಡಿಕೆ ಗಿಡಕ್ಕೆ ತೊಂದರೆ ಆಗುತ್ತೆ ಸಾಧ್ಯತೆ ಇರುತ್ತೆ, ಬೆಳವಣಿಗೆನೂ ಕಡಿಮೆ ಆಗುತ್ತೆ. ಹಾಗೂ ಅಡಿಕೆ ಗಿಡ ಏನಾಗ್ತದೆ ಅಂದರೆ ಒಣಗೋಗೋಕ್ಕೆ ಸಾಧ್ಯ ಇರುತ್ತೆ. ಅದರಿಂದಾಗಿ ನಮ್ಮಲ್ಲಿ ನೀರು ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನಾವು ಕಳೆನ ತೆಗೆಯಲು ಪ್ರಾರಂಭಿಸ್ಬೋದು. ನಾವು ಈಗ ದ್ವಿದಳ ಬೆಳೆ ಮಾಡಿರೋದ್ರಿಂದಾಗ ಅದಕ್ಕೂ ಅತಿ ಹೆಚ್ಚಾಗಿ ನೀರು ಬೇಕಾಗಿರುತ್ತೆ. ಆ ಕಾರಣದಿಂದಾಗಿ ಏನು ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೂ ನೀರು ಕೊಡಬೇಕಲ್ಲ. ಅದರಿಂದಾಗಿ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಈ ಕಳೆನ ತೆಗೆದು ಇದಕ್ಕೆ ಸ್ಪ್ರಿಂಕ್ಲರ್ ಜೆಟ್ಟನ್ನು ನಿರ್ಮಾಣ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿಯಿಂದ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ಕಳೆ ಯಾವ ರೀತಿ ಹೊಡಿಬೇಕು, ಹಾಗೂ ಇದರಿಂದ ನಾವು ಯಾವ ರೀತಿ ಲೆವೆಲಲ್ಲಿ 0 ಲೆವೆಲಲ್ಲಿ ಹೊಡೆಯೋದ್ರಿಂದಾಗಿ ನಮ್ಮ ಅಡಿಕೆ ಗಿಡ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ಒಂದು ಬ್ರಷ್ ಕಟ್ಟರ್ ಹೊಡಿತೀರೋ ಅದ್ರ ಮೇಲೆ ಒಂದು ಪೆಟ್ರೋಲ್ ಅನ್ನೋದು ನಿಧಿ ಆಗುತ್ತೆ. 10 ಕುಂಟೆ ಬೇಕಾದ್ರೆ 2 ಲೀಟ್ರನ್ನು ಖರ್ಚು ಮಾಡ್ಬೋದು. ಹೊಡೆಯೋ ಸೈಜ್ ಮೇಲೆ ಇರುತ್ತೆ. ಕಳೆ ಯಾವ ರೀತಿ ತೆಗಿಬೇಕು ಅಂತ ನಿಮಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ಇನ್ನು 0 ಸೈಜಲ್ಲಿ ಹೋಗಿಲ್ಲ. ಪರಿಪೂರ್ಣವಾಗಿ ಯಾವ ರೀತಿ ಒಂದು ಕಾರಣ ರೀತಿ ಹೊಡಿತೀನಿ ಅಂದರೆ ನಮಗೆ ಬೇಕಾಗಿರೋಂಥ ದ್ವಿದಳ ಬೆಳೆ ಆಗಿರೋದ್ರಿಂದಾಗಿ ಪ್ರತಿಯೊಂದು ಅಡಿಕೆಗೂ ಏಲಕ್ಕಿಗೂ ಯಾವ ರೀತಿ ಒಂದು ನನಗೆ ಬೇಸಿಗೆ ಸಮಯದಲ್ಲಿ ಏಲಕ್ಕಿ ಉತ್ತಮವಾಗಿರಬೇಕು ಅಂತ ಕಾರಣಕ್ಕೆ ಈ ರೀತಿ ಮಾಡ್ತಾ ಇರೋಂಥದ್ದು. ಪೂರ್ತಿ ವೀಡಿಯೋನ ನಾವು ಈಗಲೇ ನೋಡ್ಬೋದು. ಹೇಳ್ಬೇಕು ಅಂದರೆ ಫುಲ್ಲು ಬರೀ ಏನಾಗುತ್ತೆ ಅಂದರೆ ಹೊಡಿಬೇಕಾದ್ರೆ ಬರೀ ಯಾವ್ದಾದ್ರು ದಾರ ಸಿಕ್ಕಿರ್ಬೋದು. ಸಿಕ್ತಾಗ ಏನಾಗ್ತಾ ಇರುತ್ತೆ ಅಂದರೆ ಈ ರೀತಿ ಕಟ್ಕೊಳ್ಳೋಂಥದ್ದು. ಆಮೇಲೆ ನಾವೀಗ ಒಬ್ಬೊಬ್ಬರು ಸ್ಟೀಲ್ನಿಂದ ಹಾಕಿರ್ತಾರೆ, ಒಬ್ಬೊಬ್ಬರು ಫೈಬರ್ದು ಹಾಕಿರ್ತಾರೆ. ನಾನು ಮಾತ್ರ ಸ್ಟೀಲಿಂದೇ ಹಾಕಿರೋದು. ಸ್ಟೀಲಿಂದ ಹಾಕ್ತವ್ರು ಏನಾಗುತ್ತೆ ಅಂದರೆ ಫೈಬರ್ದು ಒಡೆದೋಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಸ್ಟೀಲಿಂದ ಹಾಕ್ಕೊಂಡ್ರೆ ನಮಗೆ ಉಪಯೋಗ ಅಂದರೆ ಸ್ಟೀಲಿಂದೇ. ಬೇಕಾದಾಗ ಮಾಮೂಲಿ ಈಗ ಹಾಲಂಕಿಲಿ ಈ ರೀತಿ ಬಿಚ್ಕೊಂಬಿಟ್ಟು ನಾವು ಬೇಕಾದ್ರೆ ನಾವು ಬೇಕಾಗಿರೋ ಅಂಥದ್ದನ್ನ ಹಾಕ್ಯಂತ ಇರ್ಬೋದು ಅಷ್ಟೇ. ವೈರ್ ಯಾವತ್ತು ದಪ್ಪ ಇರೋ ತಂಬರ್ರಿ ಸ್ವಲ್ಪ, ಯಾಕೆಂದರೆ
ಸಣ್ಣದಾದರೆ ಬೇಗ ಕಟ್ಟಾಗ್ತಾ ಇರುತ್ತೆ. ನಾವು ಹೊಡಿತಿರೋ ಸೈಜ್ ನೋಡಿದ್ರೆ 0 ಕಟ್ಟಲ್ಲಿ ಹೊಡಿತಾ ಇರೋಂಥದ್ದು, ಅಂದರೆ ನೆಲ ಕಾಣಂಗೆ. ಅದರಿಂದಾಗಿ ಯಾವಾಗಲೂ ಸ್ಟೀಲಿಂದ ಹಾಕೋದೇ ಒಳ್ಳೆಯದು ಅನಿಸುತ್ತೆ. ವೈರು ಅಷ್ಟೇ ಸ್ವಲ್ಪ ದಪ್ಪದ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಬಾಳಿಕೆನೂ ಬರುತ್ತೆ. ಈಗ ಎಷ್ಟು ಅಂದರೆ ಮೀಟ್ರ್ ಇದು 25 ರೂಪಾಯಿ ಮೀಟ್ರು, 15 ರೂಪಾಯಿ ಮೀಟ್ರೂ ಸಿಗುತ್ತೆ ಚಿಕ್ಕದು. ಅದಕ್ಕಿಂತ ದೊಡ್ಡದೇ ಬೆಸ್ಟ್. ಈಗ ಆಲಂಕಿಲಿ ಈ ರೀತಿ ಹಾಕೋಂಥದ್ದು ಒಂದೇ ಲೆವೆಲ್ಗೆ ಸೆಟ್ ಮಾಡ್ಕೊಂಡ್ರೆ ಆರಾಮಾಗಿ. ಈಗಾಗಲೇ ಒಂದು 4 ಕುಂಟೆ ಹೊಡೆದಿದ್ದೀನಿ ಒಂದು ವೈರಲ್ಲಿ. ಅಂದರೆ ಒಂದರಲ್ಲೇ ಬೇಕಾದ್ರೆ ಒಂದು 10 ಕುಂಟೆನೂ ಹೊಡಿಬೋದು. ನೀವು ಯಾವ ರೀತಿ ಹೊಡಿತೀರಾ ಅದ್ರ ಮೇಲೂ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನೋಡ್ತಾ ಇರ್ಬೋದು ಮೊದಲು ಹಾಕಿರೋಂಥ ವೈರು ಯಾವ ರೀತಿ ಆಯ್ತು ಅಂತೇಳಿ. ಯಾವ ರೀತಿಲಿ ಒಂದು ಅಡಿಕೆ ಗಿಡನ 0 ಸೈಜಲ್ಲಿ ಹೊಡೆದಿರೋಂಥದ್ದು. ಮುಖ್ಯವಾಗಿ ಈಗ ಏನು ಹೇಳ್ತಾ ಇದ್ದೀನಿ ಅಂದರೆ ಈಗ ನೀವೊಂದು ಏನೇ ಬ್ರಷ್ ಕಟ್ಟರ್ ಹೊಡಿತಾ ಇದ್ದೀರಿ ಅಂದಮೇಲೆ, ಇಲ್ಲ ತೇವ ಏನಾದ್ರು ಜಾಸ್ತಿ ಇದ್ರೆ ಏನು ಮಾಡಾಗುತ್ತೆ ಅಂದರೆ ಬೇರು ಸಮೇತ ಬರೋಲ್ಲ. ಅಂದರೆ ನೀವು ಮಿಷಿನ್ ಹೊಡಿಬೇಕಾದ್ರೆ ಯಾವುದೋ ಅಷ್ಟು ಬೇರು ಸಮೇತ ಬರೋಲ್ಲ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು 50 ಭಾಗದಷ್ಟು ಆದರೆ ಏನಾಗುತ್ತೆ ಅಂದರೆ, ಸ್ವಲ್ಪ ಒಣ ಇದ್ರೆ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಕಳೆ ಹೋಗೋವಂಥದ್ದು. ತೇವ ಇದ್ರೆ ಏನಾಗುತ್ತೆ ಅಂದರೆ ಮೇಲೆ ಮಾತ್ರ ಕಟ್ಟಾಗೋಂಥದ್ದು, ಬಡ್ಡೆ ಸಮೇತ ಬರೋಲ್ಲ. ಅದರಿಂದಾಗಿ ಒಣ ಇದ್ರೂ ಏನಂದ್ರೆ ತೊಂದರೆ ಆಗುತ್ತೆ ಅಂದರೆ, ಸ್ವಲ್ಪ ಫೋರ್ಸ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಸಿಡಿಯೋಂಥದ್ದು, ಮಣ್ಣು ಸಿಡಿಯೋಂಥದ್ದು, ಕಲ್ಲುಗಳೇನಾದರೆ ಬಂದು ಬೀಳೋಂಥದ್ದು. ಅದಕ್ಕೆ ಏನು ಮಾಡಬೇಕು ಅಂದರೆ ನಮಗೆ ರಕ್ಷಣೆಗಾಗಿ ಒಂದು ಹೆಲ್ಮೆಟ್ ಹಾಕೋಣಂಥದ್ದು ಫುಲ್, ಅಥವಾ ಏನಾದರೂ ಕವರ್ ಇರಬೇಕು ಯಾವತ್ತು. ಬಾಡಿಗೆ ಬೀಳೋ ಸ್ಪೀಡಿಗೆ ಏನಾಗುತ್ತೆ ಅಂದರೆ ನಮಗೆ ಬಂದು ತೆಗ್ಲೋಂಥದ್ದು, ಫೋರ್ಸ್ ಜಾಸ್ತಿ ಬರೋಂಥದ್ದು. ಅದರಿಂದಾಗಿ ಸ್ವಲ್ಪ ಒಣ ಪ್ರಮಾಣದಲ್ಲಿ ಏನು ಮಾಡಬೇಕು ಅಂದರೆ ಕಳೆ ತೆಗಿಬೇಕಾಗುತ್ತದೆ. ಈಗ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ನೋಡ್ತಾ ಇರೋದು ಗಮನಿಸ್ತಾ ಇರ್ಬೋದು ಯಾವ ರೀತಿಲಿ ಒಂದು 0 ಸೈಜಲ್ಲಿ ಹೊಡೆದಿರೋ ಅಂಥದ್ದು. ಅಂದರೆ ಸ್ವಲ್ಪನೂ ಸಹ ಒಂದು ಯಾವುದೇ ರೀತಿಯಲ್ಲಿ ಒಂದು ಗಿಡನೂ ಇಲ್ದಂಗೆ ನಾನು ಹೊಡೆದಿರೋ ಅಂಥದ್ದು. ಎಷ್ಟಿತ್ತು ಇಲ್ಲಿ ಅಂದರೆ 1.5 ಅಡಿಯಷ್ಟು ಕಸ ಬೆಳೆದಿರೋಂಥದ್ದು, ಅಂದರೆ ಕಳೆ ಬೆಳೆದಿರೋಂಥದ್ದು. ಈಗ 0 ಲೆವೆಲಿಗೆ ತಂದಿರೋಂಥದ್ದು. ಅಂದರೆ ಈಗ ಸ್ವಲ್ಪ ಏನಾಗುತ್ತೆ ಅಂದರೆ ಒಂದು 3-4 ದಿನ ಒಣ ಇದ್ದರೆ ಏನಾಗುತ್ತೆ ಅಂದರೆ ಎಲ್ಲ ಬೇರೆ ಸಮೇತ ಬರೋವಂಥದ್ದು. ಇಲ್ಲ ಸ್ವಲ್ಪ ಹಸಿ ಇರೋದ್ರಿಂದಾಗಿ ಸ್ವಲ್ಪ ಹಂಗೆ ಇದೆ. ಇದೊಂದು 4 ಈಗ ಯಾವ ರೀತಿ ಒಂದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಅಂತ ಮುಂಚೆನೇ ಹೇಳಿದ್ದೆ. ಕಳೆ ಯಾವಾಗ ಪರಿವರ್ತನೆ ಆದಮೇಲೆ ನೋಡ್ತಾ ಇರ್ಬೋದು ಈ ರೀತಿ ಹಸಿರು ಏನಾಗುತ್ತೆ ಅಂದರೆ ಇದೆಲ್ಲ ಒಂದು 4-5 ದಿನ ಒಣಗಾದ್ಮೇಲೆ ಇದು ಗೊಬ್ಬರಾಗಿ ಇಲ್ಲೇ ಕನ್ವರ್ಟ್ ಆಗೋಂಥದ್ದು ಅವಾಗ. ಅದರಿಂದಾಗಿ ಯಾವುದೇ ರೀತಿ ಒಂದು ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಈ ಕಳೆಯಿಂದಲಾಗಿ ಈ ಗೊಬ್ಬರನ ಈ ರೀತಿ ನಾನು ಯಾವಾಗಲೂ ಅಷ್ಟೇ 3 ತಿಂಗಳಿಗೊಮ್ಮೆ, ಇವತ್ತು ನಾವು ಹೊಡೆದಿದ್ದೀವಿ ಅಂದರೆ ಇನ್ನೊಂದು 3 ತಿಂಗಳು ಬಿಟ್ಟು ಹೊಡೆದ್ಮೇಲೆ ಇದೇ ರೀತಿ ಗೊಬ್ಬರ ಏನಾಗ್ತಾ ಇರುತ್ತೆ ಅಂದರೆ ಮಣ್ಣಲ್ಲಿ ಸೇರಿದಾಗ ಫಲವತ್ತತೆ ಏನಾಗುತ್ತೆ ಅಂದರೆ ಹೆಚ್ಚಾಗುತ್ತೆ ಅನ್ನೋದು. ಈಗ ನೋಡ್ತಾ ಇರ್ಬೋದು ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಒಂದು ಚೂರು ಕಳೆ ಇಲ್ದಂಗೆ ಮಿಷಿನಲ್ಲಿ ಹೊಡೆದಿರೋಂಥದ್ದು ನೀವು ಗಮನಿಸ್ಬೋದು. ಪ್ರತಿಯೊಂದು ಅಷ್ಟೇ. ಇನ್ನೂ ಒಂದು 5 ಕುಂಟೆ ಬಾಕಿ ಇರೋಂಥದ್ದು, ಅದನ್ನು ಈಗ ಇನ್ನೊಂದು ಲೀಟ್ರ್ ಪೆಟ್ರೋಲಲ್ಲಿ ಅದನ್ನು ಹೊಡೆಯೋಂಥದ್ದು. ಕೆಳಗಡೆ ಭಾಗದಲ್ಲಿ ಹೊಡೆಯೋದ್ರಿಂದಾಗಿ ಏನಾಗುತ್ತೆ ಅಂದರೆ ಸ್ವಲ್ಪ ಪೆಟ್ರೋಲ್ ಜಾಸ್ತಿ ಕುಡಿಯೋಂಥದ್ದು, ವೈರು ಜಾಸ್ತಿ ಬೇಕಾಗೋಂಥದ್ದು. ನೀವು ಈಗ ಬೇರೆ 1-2 ತಿಂಗಳಿಗೆ ತಿರುಗಿ ಕಸ ಬೆಳೆಯೋದಕ್ಕಿಂತಾಗಿ ದೀರ್ಘ ಅಂದರೆ ಒಂದು 4-5 ತಿಂಗಳಾದಮೇಲೆ ಕಸ ಬೆಳೆಯೋದು ಉತ್ತಮ ಅನಿಸುತ್ತೆ ಕಳೆಯನ್ನು ನಿವಾರಣೆ ಮಾಡೋಕ್ಕೂ. ಅದಕ್ಕೆ ಒಂದೇ ಸಲ ಕೆಲಸ ಮಾಡಬೇಕಾದ್ರೇ ಸ್ವಲ್ಪ ನೆಲಕ್ಕೆ ಬಿಟ್ಟು ಹೊಡೆದಾಗ ಏನಾಗುತ್ತೆ ಅಂದರೆ ಕಳೆ ಅನ್ನೋದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅನ್ನೋ ನನ್ನ ಅಭಿಪ್ರಾಯ ಇರ್ಬೋದು. ಯಾವ ರೀತಿ ಒಂದು 0 ಸೈಜಲ್ಲಿ ಹೊಡೆದಿರೋವಂಥದ್ದು ಅಂತ. ನಾವೇನೇ ಬ್ರಷ್ ಕಟ್ಟರ್ ಹೊಡೆಯೋದು ತಕ್ಕಂಗೆ ಪೆಟ್ರೋಲ್ 1 ಲೀಟ್ರ್ ಎಕ್ಸ್ಟ್ರಾ ಖರ್ಚಾದರೂ ಪರವಾಗಿಲ್ಲ. ಏನು ಮಾಡಬೇಕು ಅಂದರೆ ಬಡ್ಡೆ ಸಮೇತನೇ ಹೊಡಿಬೇಕಾಗತ್ತೆ. ಅದಕ್ಕೆ ಹೊಡಿಬೇಕು ಅಂದರೆ ನೋಡ್ಬೋದು ನೀವು ಸ್ಟೀಲಿನ ತಗೋಬೇಕಾಗತ್ತೆ. ಇಲ್ಲಾಂದರೆ ಈಗ ಬ್ರಷ್ ಕಟ್ಟರಿಗೆ ಹೋಗೋದು ಫೈಬರ್ದು ಬರುತ್ತೆ, ಅದಾದರೆ ಬೇಗ ಹೊಡೆದೋಗ್ಬಿಡುತ್ತೆ. ಸ್ಟೀಲ್ದಾದರೆ ನೆಲಕ್ಕೆ ಬಿಟ್ಟು ಹೊಡೆಯೋದ್ರಿಂದ ಏನಾಗುತ್ತೆ ಅಂದರೆ ಈ ರೀತಿ ನಮಗೆ ಒಂದು ಫಲಿತಾಂಶ ಅನ್ನೋದು ಸಿಗೋಂಥದ್ದು. ಅದರಿಂದಾಗಿ ಈ ರೀತಿ 0 ಹೊಡೆಯೋದ್ರಿಂದ ಒಂದು 3-4 ತಿಂಗಳು ಕಳೆನೇ ಬೆಳೆಯಲ್ಲ, ಅಂದರೆ ನಿಧಾನಗತಿಯಲ್ಲಿ ಬೆಳಿಬೋದು. ಅದೇ ನಾವು ಬಡ್ಡೆ ಹೊಡೆದಾಗ ಏನಾಗುತ್ತೆ ಅಂದರೆ ಬೇಗ ಚಿಗುರುತ್ತೆ. ಅದರಿಂದ ಈ ರೀತಿಯೇ ಹೊಡಿಬೇಕಾಗತ್ತೆ ಯಾವಲ್ವ. ನಾನು ಯಾವಾಗಲೇ ಹೊಡೆದ್ರೂ ಅಷ್ಟೇ ಒಂದು 3-4 ತಿಂಗಳು ಮತ್ತೆ ನನಗೆ ಇದರಲ್ಲಿ ಯಾವುದೇ ಸಮಸ್ಯೆ ಇರೋಲ್ಲ. ಕಳೆನೂ ಅಷ್ಟೇ ಮಳೆಗಾಲ ಶುರುವಾಗೋ ಅಷ್ಟೊತ್ತಿಗೆ ನನಗೆ ಅಲ್ಲಿವರೆಗೂ ಯಾವುದೇ ತೊಂದರೆನೂ ಇರೋಲ್ಲ. ಈ ರೀತಿ ಮಾಡೋದ್ರಿಂದಾಗಿ ಒಂದು ಒಳ್ಳೆ ಉಪಯೋಗ ಆಗುತ್ತೆ ಮತ್ತು ಕಳೆ ತೆಗೆಯೋದು ಅತಿ ಬೇಗ. ನೋಡ್ತಾ ಇರ್ಬೋದು ನನ್ನ ರೈತ ಬಂದವರಿಗೆ ಯಾವ ರೀತಿ ಒಂದು ತೋಟವನ್ನು ಕಳೆಯಿಂದ ಮುಕ್ತ ಮಾಡಿದ್ದೀನಿ ಅಂತೇಳಿ. ಅಂದರೆ ಪೂರಾ ನಾವೇನು ಇನ್ನು ವರ್ಷ ಪೂರ್ತಿ ಇಲ್ದಂಗೆ ಆಗೋಲ್ಲ, ಒಂದು 4 ತಿಂಗಳಾದರೂ ಸಹ ಒಂದು ಮಳೆಗಾಲದ ತನಕ ಏನಾದರೂ ಕಳೆ ಇಲ್ದಂಗೆ ಮಾಡಿರೋವಂಥದ್ದು. ಈ ರೀತಿ ಬ್ರಷ್ ಕಟ್ಟರ್ ಹೊಡೆಯೋದ್ರಿಂದ ಏನಾಗುತ್ತೆ ಅಂದರೆ ನೀವು ಒಂದು 3-4 ತಿಂಗಳಲ್ಲಿ ತನಕ ಯಾವುದೇ ಕಳೆ ರೀತಿ ಇಲ್ದಲೇ ಇರುತ್ತೆ. ಅದೇ ನಾವೀಗ ಮೇಲ್ಗಡೆನೇ ಹೊಡೆದಾಗ ಏನಾಗುತ್ತೆ ಅಂದರೆ ಬಡ್ಡೆ ಬಿಟ್ಟು ಹೊಡೆದಾಗ ಚಿಗುರದಾಗ ಏನಾಗುತ್ತೆ ಅಂದರೆ 1-1.5 ತಿಂಗಳಿಗೆ ನಾವು ಮತ್ತೆ ನೀರು ಬಿಟ್ಟಾಗ ಏನಾಗುತ್ತೆ ಅಂದರೆ ಚಿಗುರು ಅಂಥದ್ದು. ಅದರಿಂದಾಗಿ ಈ ರೀತಿ ಹೊಡೆಯೋದ್ರಿಂದಾಗಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಗಮನಿಸ್ತಾ ಇರ್ಬೋದು ನೀವು, ಯಾವುದೇ ರೀತಿಯಲ್ಲಿ ಒಂದು ಚೂರು ಕಳೆ ಇಲ್ದಂಗೆ ನಮ್ಮ ತೋಟನ ನಾನು ಇದು ಮಾಡಿರೋಂಥದ್ದು, ಕಳೆನ ತೆಗ್ದಿರೋಂಥದ್ದು ಪ್ರತಿಯೊಂದು ಅಷ್ಟೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತೇಳಿ. ಈ ರೀತಿಲಿ ಒಂದು ಚೂರು ಕಳೆ ಇಲ್ದಂಗೆ ನಾವು ತೋಟನ ಇವತ್ತು ನಾನು ರೆಡಿ ಮಾಡಿರೋಂಥದ್ದು ಗಮನಿಸ್ತಾ ಇರ್ಬೋದು. ಪ್ರತಿಯೊಂದು ಅಡಿಕೆ ಗಿಡದಲ್ಲೂ ಅಷ್ಟೇ ಒಂದು ಸ್ವಲ್ಪನೂ ಕಳೆ ಇಲ್ದಂಗೆ ನಾನು
ರೆಡಿ ಮಾಡಿರೋಂಥದ್ದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಂದು ಕೃಷಿ ಮತ್ತು ಹೈನುಗಾರಿಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಿತರ ರೈತರಿಗೆ ಶೇರ್ ಮಾಡಿ. ಧನ್ಯವಾದಗಳು.